ಸುಪ್ರಭಾ ಫಿನಾನ್ಷಿಯಲ್ ಅಕಾಡೆಮಿಗೆ ಸ್ನೇಹಿತರಿಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈಗ ಷೇರು ಮಾರುಕಟ್ಟೆ ವ್ಯವಹಾರ ಮಾಡಬೇಕಿದ್ರೆ ಮೊದಲು ಏನು ಮಾಡಬೇಕು ಅಂದ್ರೆ ನಾವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು. ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್. ಈ ಡಿಮ್ಯಾಟ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ಈ ಷೇರು ಮಾರುಕಟ್ಟೆ ವ್ಯವಹಾರ ಮಾಡಬೇಕಿದ್ರೆ ಎರಡು ರೀತಿಯ ಅಕೌಂಟ್ಗಳು ಬೇಕಾಗ್ತದೆ. ಒಂದು ಡಿಮ್ಯಾಟ್ ಅಕೌಂಟ್, ಮತ್ತೊಂದು ಟ್ರೇಡಿಂಗ್ ಅಕೌಂಟ್. ಆದರೆ ಇದು ಎರಡೂ ಕೂಡ ಒಂದೇ ಬ್ರೋಕರೇಜ್ ಹೌಸ್ ಹತ್ರ ಅಥವಾ ನಾವು ಒಂದೇ ಇಂಟರ್ಮೀಡಿಯೇಟ್ ಹತ್ರ ಮಾಡ್ಲಿಕ್ಕೆ ಆಗ್ತದೆ. ಈಗ ಉದಾಹರಣೆಗೆ ಇದನ್ನು ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ತೇನೆ. ಅಂದ್ರೆ ಹೆಚ್ಚು ಟೆಕ್ನಿಕಲ್ ವರ್ಡ್ಸ್ ಅನ್ನು ಉಪಯೋಗ ಮಾಡದೆ ಕನ್ನಡದಲ್ಲಿ ನಮ್ಮ ದೇಶೀಯ ಒಂದು ಇದರಲ್ಲಿ ನಾನು ನಿಮಗೆ ಹೇಗೆ ತಿಳಿಸಬಹುದು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಅಂಗಡಿ ಇದ್ದ ಹಾಗೆ ನಾವೊಂದು ಸಾಮಾನು ತಗೊಳ್ಬೇಕಿದ್ರೆ ಅಥವಾ ಒಂದು ಯಾವುದೇ ಒಂದು ನಮಗೆ ಅಗತ್ಯ ವಸ್ತು ತಗೊಳ್ಬೇಕಿದ್ರೆ ನಾವು ಆಯಾ ಅಂಗಡಿಗಳಿಗೆ ಹೋಗ್ಬೇಕು. ಅದೇ ರೀತಿ ಷೇರು ಮಾರುಕಟ್ಟೆ ವ್ಯವಹಾರ ಮಾಡಬೇಕು ಅಂತ ಹೇಳಿ ಆದ್ರೆ ಷೇರು ಮಾರುಕಟ್ಟೆ ವ್ಯವಹಾರದಲ್ಲಿಯೇ ತೊಡಗಿರುವಂತಹ ಇಂಟರ್ಮೀಡಿಯರಿ ಅಂತ ಹೇಳಿದ್ರೆ ಮಧ್ಯವರ್ತಿಗಳು. ಈ ಮಧ್ಯವರ್ತಿಗಳು ಯಾಕೆ ಬೇಕಾಗ್ತಾರೆ ಅಂತ ಹೇಳಿದ್ರೆ NSE, BSE ಮತ್ತೆ ಸೆಬಿಗೆ ಇದನ್ನೆಲ್ಲವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಅದನ್ನು ಒಂದು ಈ ಷೇರು ಮಾರುಕಟ್ಟೆ ಕೊಂಡುಕೊಳ್ಳುವಂತಹ ಆ ವ್ಯವಸ್ಥೆಗೆ ಒಂದು ಔಟ್ಸೋರ್ಸ್ ಅಂದ್ರೆ ಹೊರಗುತ್ತಿಗೆಯನ್ನು ಕೊಟ್ಟಿರ್ತಾರೆ. ಹೊರಗುತ್ತಿಗೆ ಕೊಡುವಾಗ ಏನಂತ ಹೇಳಿದ್ರೆ ಅವರದ್ದು ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತದೆ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಿ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡುವಂತಹ ಆ ಒಂದು ಕೆಲವು ಇಂಟರ್ಮೀಡಿಯೇಟ್ ಅಂದ್ರೆ ಬ್ರೋಕರೇಜ್ ಹೌಸ್ ಗಳಿರ್ತದೆ. ಅಂದ್ರೆ ಇದು ದೊಡ್ಡ ದೊಡ್ಡ ಸ್ಕೇಲ್ ಅಲ್ಲಿ ಇರ್ತದೆ. ಇನ್ ಕ್ರೋರ್ಸ್ ಆಫ್ ರುಪೀಸ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಅದರಲ್ಲಿ ಕೆಲವು ಫೇಮಸ್ ಅಂತ ಹೇಳಿದ್ರೆ ನಿಮ್ಗೆ ಆದಿತ್ಯ ಬಿರ್ಲಾ ಇರ್ಬೋದು, ಏಂಜಲ್ ಬ್ರೋಕಿಂಗ್ ಇರ್ಬೋದು, ಕೋಟಕ್ ಇರ್ಬೋದು, ಅಥವಾ ಜಿರೋದಾ ಇರ್ಬೋದು, ಅಥವಾ ಆಸ್ತಾ ಇರ್ಬೋದು, ಅಥವಾ ಅಪ್ಸ್ಟಾಕ್ ಇರ್ಬೋದು. ಈಗ ತುಂಬಾ ಈ ಬ್ರೋಕರೇಜ್ ಹೌಸ್ಗಳು ಅದರಲ್ಲಿ ಕೂಡ ಕಾಂಪಿಟಿಷನ್ ಬರ್ತಾ ಉಂಟು. ಸೊ ಅಲ್ಲಿ ಏನಂತ ಹೇಳಿದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಮತ್ತೆ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು. ಅದು ಈಗಿನ ಕಾಲದಲ್ಲಿ ಎಲ್ಲ ಇದರಲ್ಲಿ ಆಗ್ತದೆ, ಯಾವುದು ಡಿಜಿಟಲ್ ಅಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನಾವು ಫಿಸಿಕಲ್ ಮಾಡ್ಲಿಕ್ಕಿಲ್ಲ. ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಈ ಸರ್ಟಿಫಿಕೇಶನ್ ಇರಲಿ ನಾವು ಶೇರ್ ಅದು ನಮಗೆ ಪೋಸ್ಟ್ ಅಲ್ಲಿ ಬರ್ತಿತ್ತು. ಅಂದ್ರೆ ಆಸ್ ಎ ಸರ್ಟಿಫಿಕೇಟ್ ನಾವು ನೋಡಿ ಹಣವನ್ನ ಡೆಪಾಸಿಟ್ ಇಟ್ಟರೆ ಹೇಗೆ ಒಂದು ನಮಗೆ ಸರ್ಟಿಫಿಕೇಟ್ ಬರ್ತದ, ಅದೇ ರೀತಿಯಲ್ಲಿ ನಮಗೆ ಇದು ಕೂಡ ಒಂದು ಸರ್ಟಿಫಿಕೇಟ್ ರೂಪದಲ್ಲಿ ಬರ್ತಿತ್ತು. ಈಗ ಅದೆಲ್ಲ ಹೋಗಿ ಈಗ ಡಿಮೆಟೀರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ ಮೆಟೀರಿಯಲೈಸ್ ಫಿಸಿಕಲಿ ಇಲ್ಲ, ಇದು ಎಲ್ಲ ನಿಮ್ಗೆ ಅಕೌಂಟ್ ರೂಪದಲ್ಲಿ ಅಂದ್ರೆ ಡಿಜಿಟಲ್ ರೂಪದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಇರ್ತದೆ. ಹಾಗೆ ನಾವು ಅಲ್ಲಿ ಸೈನ್ ಇನ್ ಆಗಿ ಅಥವಾ ಅಲ್ಲಿ ನಾವು ಅವರ ಯಾರದಾದ್ರೂ ಬ್ರೋಕರೇಜ್ ಹೌಸ್ ಹತ್ರ ನಾವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಎರಡು ರೀತಿಯ ಅಕೌಂಟ್ ಬರ್ತದೆ. ಒಂದು ಡಿಮ್ಯಾಟ್ ಅಕೌಂಟ್ ಮತ್ತೊಂದು ಟ್ರೇಡಿಂಗ್ ಅಕೌಂಟ್. ಒಂದು ಅಂಗಡಿಯಲ್ಲಿ ಹೇಗೆ ನಾವು ಹೋಗಿ ಒಂದು ಸಾಮಾನು ತಗೊಳ್ತೇವ ಅದೇ ರೀತಿಯಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರೆ ಅಂಗಡಿ, ಡಿಮ್ಯಾಟ್ ಅಕೌಂಟ್ ಅಂತ ಹೇಳಿದ್ರೆ ಆ ಅಂಗಡಿಯ ಗೋದಾಮ್ ಆ ಅಂಗಡಿಯ ಹಿಂಬದಿ ಇರ್ತದೆ ಅಂತ ಇಟ್ಕೊಳ್ಳುವ. ಇದು ನಾನು ಜಸ್ಟ್ ಒಂದು ನಿಮ್ಗೆ ಇಮ್ಯಾಜಿನೇಷನ್ ಅಂದ್ರೆ ಅರ್ಥ ಆಗ್ಲಿಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ. ಅದು ಒಬ್ರತ್ರವೇ ಇರ್ತದೆ. ಅಂದ್ರೆ ಎರಡರದ್ದು ಕೂಡ ಓನರ್ಶಿಪ್ ಒಬ್ರತ್ರವೇ ಇರ್ತದೆ. ಇದು ಹೇಗೆ ಕೆಲಸ ಮಾಡ್ತದೆ, ನೀವು ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಶೇರ್ ಅನ್ನ ಬೈ ಮಾಡಿದಿರಿ, ಅದನ್ನ ನೀವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬೈ ಮಾಡುದು. ನಮ್ಮ ಅಮೌಂಟ್ ಇರುವುದು ಎಲ್ಲ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಆ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಅಂಗಡಿಯಲ್ಲಿ ನೀವು ಹೋಗಿ ಅಂಗಡಿಯಲ್ಲಿ ಸಾಮಾನು ತಗೊಳ್ಳುವಾಗ ಹೇಗೆ ನೀವು ಕ್ಯಾಶ್ ಕೊಡ್ತೀರಾ, ಅದೇ ರೀತಿಯಲ್ಲಿ ಒಂದು ಶೇರ್ ಪರ್ಚೇಸ್ ಮಾಡುವಾಗ ಕೂಡ ನೀವು ಆ ಅಂಗಡಿಯಲ್ಲಿ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೀವು ಆ ಕ್ಯಾಶ್ ಅನ್ನ ಕೊಡ್ತೀರಿ. ಕ್ಯಾಶ್ ಕೊಟ್ಟ ತಕ್ಷಣ ನೀವು ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇದ್ದು ಒಂದು 2 ಶೇರ್ ಅಂತ ಇಟ್ಕೊಳ್ಳುವ. ರಿಲಯನ್ಸ್ ಇದ್ದು 2 ಶೇರ್ ಅನ್ನ ನೀವು ಪರ್ಚೇಸ್ ಮಾಡಿದ್ರಿ. ಆ ಪರ್ಚೇಸ್ ಮಾಡಿದ್ದಕ್ಕೆ ಅದಕ್ಕೆ ಎಷ್ಟು ಒಂದು 1200 1300 ರೂಪಾಯಿ ಉಂಟು ಅಂತ ಹೇಳಿದ್ರೆ ನೀವು ಎರಡು ಶೇರಿನ ಪ್ರೈಸ್ ಅನ್ನ ಅಲ್ಲಿ ಕೊಟ್ರಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಸಂಜೆ 3:15 ಗಂಟೆಗೆ ಆ ಟ್ರೇಡಿಂಗ್ ಹವರ್ಸ್ ಇರ್ತದೆ 9:15ರಿಂದ 3:15. ಈಗ ಸದ್ಯಕ್ಕೆ ಆ ಟ್ರೇಡಿಂಗ್ ಹವರ್ಸ್ ಇರುವುದು 9:15ರಿಂದ 3:15. 3:15ಕ್ಕೆ ನೀವು ಒಂದು ವೇಳೆ ಡೆಲಿವರಿ ಇಂಟ್ರಾಡೇಯಲ್ಲಿ ಅದನ್ನು ಕ್ಲೋಸ್ ಅಪ್ ಮಾಡದಿದ್ರೆ ಅಂದ್ರೆ ನೀವು ತಗೊಂಡ ಶೇರ್ ಅನ್ನು ವಾಪಸ್ ಮಾರದಿದ್ರೆ ನೀವು ಮನೆಗೆ ಕೊಂಡೋಗಿ ಇಟ್ಕೊಂಡು ಬರುದು ಅಂತ ಹೇಳಿ ಆದ್ರೆ ನೀವು ಅದನ್ನು ಇಡುದಾದ್ರೆ ನೀವು ಆ ಶೇರ್ ಅನ್ನ ಫಿಸಿಕಲ್ ರೂಪದಲ್ಲಿ ತರಲಿಕ್ಕಿಲ್ಲ. ಅದು ಡಿಮೆಟೀರಿಯಲೈಸ್ ಅಂದ್ರೆ ಡಿಜಿಟಲ್ ರೂಪದಲ್ಲಿ ಗೋದಾಮ್ನಲ್ಲಿ ಇರ್ತದೆ. ಅಂದ್ರೆ ಆ ಅಂಗಡಿಯ ಕೊಂಡೋಗಿ ಗೋದಾಮಿಗೆ ಹಾಕ್ತಾನೆ, ಅಂದ್ರೆ ಡಿಮ್ಯಾಟ್ ಅಕೌಂಟ್ಗೆ ಹಾಕ್ತಾನೆ ಹಿಂಬದಿಯಿಂದ. ಸೊ ಅಲ್ಲಿ ಏನು ಅಂತ ಹೇಳಿದ್ರೆ ನಮ್ಗೆ ಹೇಗೆ ಅಂತ ನಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣ್ತದೆ ಪೊಸಿಷನ್ ಮತ್ತೆ ಹೋಲ್ಡಿಂಗ್ ಅಂತ ಹೇಳಿ ಕಾಣ್ತದೆ. ಹೋಲ್ಡಿಂಗ್ ಅಂತ ಹೇಳಿದ್ರೆ ಗೋದಾಮಲ್ಲಿ ಇರುವಂತಹ ಸ್ಟಾಕ್ಗಳು. ಪೊಸಿಷನ್ ಅಂತ ಹೇಳಿದ್ರೆ ಇವತ್ತಿನ ದಿವಸ ಆದಂತಹ ಒಂದು ಟ್ರೇಡಿಂಗ್ ಆಕ್ಟಿವಿಟಿಗೆ ಪೊಸಿಷನ್ ಅಂತ ಹೇಳಿ ಹೇಳ್ತಾರೆ. ಸೊ ಅದು ನಮ್ಮ ಪೊಸಿಷನ್ ನಲ್ಲಿ ಕಾಣ್ತದೆ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇದ್ದದ್ದು ಹೋಲ್ಡಿಂಗ್ ಅಲ್ಲಿ ಕಾಣ್ತದೆ. ಸೊ ಯಾವುದೇ ಟೈಮ್ ನಲ್ಲಿ ನಾವು ಬೇಕಿದ್ರೆ ಆ ಹೋಲ್ಡಿಂಗ್ ಅನ್ನ ಅಂಗಡಿಯಲ್ಲಿ ತಂದು ಮಾರಬಹುದು, ಅಥವಾ ಅಂಗಡಿಯಲ್ಲಿ ಇದ್ದದ್ದು ಸಂಜೆಗೆ ಅದು ಆಟೋಮೆಟಿಕ್ ಆಗಿ ಅಂದ್ರೆ ನಮ್ಗೆ ಏನು ಮಾಡ್ಲಿಕ್ಕಿಲ್ಲ ಅಲ್ಲಿ. ಅಂದ್ರೆ ನಾವು ಅದು ಹೇಗಂತ ಹೇಳಿದ್ರೆ ಅದು ಎಲ್ಲ ಆಟೋಮೆಟಿಕ್ ಆಗ್ತದೆ. ಇದು ನಾವು ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳುವಂತ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಲಾಜಿಕ್. ಸೊ ಇಲ್ಲಿ
ನಾವು ಏನು ಅದರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಳಿಕ್ಕಿಲ್ಲ. ಇದಂದ್ರೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ಮಾತ್ರ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇದು ಎಲ್ಲ ಆಟೋಮೆಟಿಕ್ ಆಗ್ತದೆ. ಸಂಜೆಗೆ ಅದು ಅವರೇ ಆಟೋಮೆಟಿಕ್ ಆಗಿ ಡಿಮ್ಯಾಟ್ ಅಕೌಂಟ್ಗೆ ಹೋಗ್ತದೆ. ಅಲ್ಲಿ ಹೋಗಿ ನಮ್ಮ ಹೋಲ್ಡಿಂಗ್ಸ್ ಅಲ್ಲಿ ಶೋ ಆಗ್ತದೆ. ಮತ್ತೆ ಪ್ರತಿ ದಿವಸ ಅದು ಶೋ ಆಗ್ತಾ ಇರ್ತದೆ. ಇವತ್ತಿನ ನಿನ್ನ ಪೊಸಿಷನ್ ಅಂದ್ರೆ ನಿಮ್ಗೆ ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ ಇವತ್ತಿನ ಪೊಸಿಷನ್ ಅಲ್ಲಿ, ಅದೆಲ್ಲ ನಮ್ಗೆ ಕಾಣ್ತಾ ಇರ್ತದೆ. ಅದನ್ನು ನಾವು ಟ್ರೇಡಿಂಗ್ ಅಕೌಂಟ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಅಂತ ಕರೀತೇವೆ. ಸೊ ಇಲ್ಲಿ ನಾವು ಇದನ್ನು ಬ್ರೋಕರೇಜ್ ಹತ್ರ ಬೇರೆ ಬೇರೆ ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ಡಿಮ್ಯಾಟ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಆಯ್ತು. ಇನ್ನು ನೆಕ್ಸ್ಟ್ ಎಂತ ಹೇಳಿದ್ರೆ ನಮ್ಗೆ ಅನಾಲಿಸಿಸ್. ಮೈನ್ ಅನಾಲಿಸಿಸ್ ಮಾಡುವಾಗ ಎರಡು ಟೈಪ್ ಅಲ್ಲಿ ಅನಾಲಿಸಿಸ್ ಮಾಡ್ತೇವೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಮತ್ತೊಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿ. ಈ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ವಿಮರ್ಶೆ ಮಾಡುವಂತದ್ದು ಅಂತ ಹೇಳಿದ್ರೆ ನಾವು ಕೂಲಂಕುಷವಾಗಿ ಒಂದು ವಿಷಯದ ಬಗ್ಗೆ ಗಾಢವಾದ ಅಧ್ಯಯನ ಮಾಡುವಂತದ್ದಕ್ಕೆ ನಾವು ಅನಾಲಿಸಿಸ್ ಅಂತ ಹೇಳ್ಬಹುದು. ಉದಾಹರಣೆಗೆ ಈಗ ನಾವು ಒಂದು ವಸ್ತು ತಗೊಳ್ತೇವೆ, ಒಂದು ಕಾರ್ ತಗೊಳ್ತೇವೆ. ಒಂದು ಕಾರ್ ತಗೊಳ್ಬೇಕಿದ್ರೆ ಅದರಲ್ಲಿ ನಾವು ತುಂಬಾ ರಿಸರ್ಚ್ ಮಾಡ್ತೇವೆ. ಈ ಕಾರ್ ಇದು ಟಾರ್ಕ್ ಎಷ್ಟು, ಪವರ್ ಎಷ್ಟು, ಮೈಲೇಜ್ ಎಷ್ಟು, ಕಾಸ್ಟ್ ಎಷ್ಟು, ಎಲ್ಲವನ್ನ ನಾವು ಕೂತ್ಕೊಂಡು ಆ ಡಾಟಾವನ್ನ ನೋಡಿ ನಮಗೆ ಸೂಟ್ ಆಗುವಂತದ್ದು, ನಮ್ಮ ಬಜೆಟ್ಗೆ ಇರಲಿ, ನಮ್ಮ ರಿಕ್ವೈರ್ಮೆಂಟ್ಗೆ ಇರಲಿ, ನಮ್ಮ ಪರ್ಪಸ್ ಸರ್ವ್ ಆಗ್ಲಿಕ್ಕೆ ಇರಲಿ ಯಾವುದು ಅಂತ ಹೇಳಿ ನಾವು ಅದಕ್ಕೆ ಟೈಮ್ ತಗೊಳ್ತೇವೆ. ಸ್ವಲ್ಪ 1 ತಿಂಗಳ 2 ತಿಂಗಳು, ಕೆಲವರು ವರ್ಷಗಟ್ಟಲೆ ಟೈಮ್ ತಗೊಳ್ತಾರೆ. ಆ ಟೈಮ್ ತಗೊಂಡು ಅದ್ರಗಳು ನಮ್ಗೆ ಸೆಕೆಂಡ್ ಹ್ಯಾಂಡ್ ಆಗ್ಬೋದಾ, ಹೊಸದಾಗ್ಬೋದಾ, ಈ ರೀತಿ ನಾವು ಅನಾಲಿಸಿಸ್ ಮಾಡ್ತೇವೆ. ಇದಕ್ಕೆ ನಾವು ಒಂದು ಅನಾಲಿಸಿಸ್ ಅಂತ ಹೇಳ್ತೇವೆ. ಅದೇ ರೀತಿ ಪರ್ಟಿಕ್ಯುಲರ್ ಒಂದು ಸ್ಟಾಕ್ ಅನ್ನ ನಾವು ತಗೊಳ್ಬೇಕಿದ್ರೆ ಮೊದಲು ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಟ್ರೇಡರಾ ಅಥವಾ ಇನ್ವೆಸ್ಟರಾ ಅಂತ ಹೇಳಿ. ಸೊ ಅದು ಪುನಃ ಇನ್ನೊಂದು ಟಾಪಿಕ್. ಸೊ ಅದನ್ನು ನಾವು ಇನ್ನೊಮ್ಮೆ ಬರ್ತೇವೆ. ಇವತ್ತೀಗ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಫಂಡಮೆಂಟಲ್ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಶೇರ್ ಇರುವುದು ಯಾವುದು, ಕಂಪನಿಯ ಫಂಡಮೆಂಟಲ್ ಅಂತ ಹೇಳಿದ್ರೆ ಒಂದು ಹೇಗಂದ್ರೆ ಫೌಂಡೇಶನ್ ಇದ್ದ ಹಾಗೆ. ನಿಮ್ಮ ಆ ಬೇಸಿಕ್ ಅದು ಹೇಗುಂಟು ಅಂದ್ರೆ ಕಂಪನಿ ಹೇಗೆ ವರ್ಕ್ ಆಗ್ತಾ ಉಂಟು, ಅದರದ್ದು ಪ್ರಾಡಕ್ಟ್ ಯಾವುದು, ಆ ಪ್ರಾಡಕ್ಟ್ಗೆ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಉಂಟಾ, ಅಥವಾ ಮುಂದಿನ ದಿನಗಳಲ್ಲಿ ಇದು ಹೇಗೆ ಅದರದ್ದು ಪ್ರಿಡಿಕ್ಟ್ ಮಾಡಬಹುದು, ಅಂದ್ರೆ ಸೇಲ್ಸ್ ಜಾಸ್ತಿ ಆಗ್ಬಹುದಾ, ಇದಕ್ಕೆ ಫ್ಯೂಚರ್ ಉಂಟಾ, ಇದನ್ನೆಲ್ಲ ನಾವು ನೋಡುವುದಕ್ಕೆ ಒಂದು ರಿಸರ್ಚ್ ಮಾಡ್ತೇವೆ ಕೂತ್ಕೊಂಡು. ಅದಕ್ಕೆ ನಾವು ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಹಾಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ನಾವು ಒಂದು 3-4 ಪಾಯಿಂಟ್ಗಳನ್ನು ಒಂದು ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಇಟ್ಕೊಳ್ಬೇಕಾದ ಆ ಪಾಯಿಂಟ್ಗಳು ಏನಂತ ಹೇಳಿದ್ರೆ, ನಂಬರ್ 1, ನಾವು ಎಷ್ಟು ಟೈಮಿಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿ. ಈಗ ಉದಾಹರಣೆಗೆ 1 ವರ್ಷವ ಅಥವಾ 6 ತಿಂಗಳ ಅಥವಾ 8 ತಿಂಗಳ, ಇದನ್ನು ನಾವು ಕರೆಕ್ಟ್ ಫಸ್ಟಿಗೆ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆಲವು ಫ್ರೀ ವೆಬ್ಸೈಟ್ಗಳಿವೆ. ಉದಾಹರಣೆಗೆ moneycontrol.com, ಆಮೇಲೆ charting.com, ಆಮೇಲೆ screener.in ಅಂತ ಹೇಳಿ ಒಂದಿದೆ. ಬೇಕಿದ್ರೆ ಸ್ನೇಹಿತರೆ ಬರ್ಕೊಳ್ಳಿ, ಇದನ್ನ ನಾವು ಮುಂದೆ ನಿಮ್ಗೆ ಸ್ಕ್ರೀನ್ ಶಾಟ್ ಅಲ್ಲಿ ಸಹ ತೆಗೆದು ತೋರಿಸ್ತೇನೆ. ಬಟ್ ನಿಮ್ಗೆ ಅವಶ್ಯಕತೆ ಇದ್ರೆ ನಿಮ್ಗೆ ಬರ್ಕೊಳ್ಬಹುದು. ಸೊ ಹಾಗೆ screener.in ಅಂತ ಹೇಳಿದೆ. ಅಲ್ಲಿ ನಿಮ್ಗೆ ಆ ಕಂಪನಿದು ಪ್ರತಿಯೊಂದು 10 ವರ್ಷದ್ದು ಡಾಟಾ ಸಿಗ್ತದೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್, ಆಮೇಲೆ P&L, ಆಮೇಲೆ ರಿಸರ್ವ್ಸ್, ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಶೇರು ಅಂದ್ರೆ ಪ್ರಮೋಟರ್ಸ್ ಹತ್ರ ಅಂದ್ರೆ ಓನರ್ಸ್ ಹತ್ರ ಎಷ್ಟು ಶೇರ್ಸ್ ಉಂಟು, ಆಮೇಲೆ ಪಬ್ಲಿಕ್ ಹತ್ರ ಎಷ್ಟು ಶೇರ್ಸ್ ಉಂಟು, ಆಮೇಲೆ ಇವರು ಮ್ಯೂಚುವಲ್ ಫಂಡ್ ಹತ್ರ ಎಷ್ಟು ಶೇರ್ಸ್ ಉಂಟು. ಸೊ ಇದನ್ನ ಪ್ರತಿಯೊಂದಕ್ಕೆ ಒಂದೊಂದು 20 ನಿಮಿಷದ ವಿಡಿಯೋ ಮಾಡಬಹುದು. ಸೊ ಅದನ್ನ ನಾನು ಇನ್ನೊಂದ್ಸಲ ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಅಂದ್ರೆ ಮ್ಯೂಚುವಲ್ ಫಂಡ್ ಹತ್ರ ಇದ್ರೆ ಏನು, ಅದರ ಅರ್ಥ ಏನು, ಆಮೇಲೆ ಪ್ರಮೋಟರ್ಸ್ ಹತ್ರ ಜಾಸ್ತಿ ಶೇರ್ ಇದ್ರೆ ಏನು, ಕಡಿಮೆ ಇದ್ರೆ ಏನು, ಅದೊಂದು ಬೇರೆ ಸಬ್ಜೆಕ್ಟ್. ಸೊ ಇದನ್ನ ಎಲ್ಲವನ್ನ ಕ್ರೋಢೀಕರಿಸಿ ನಾವೊಂದು ಡಿಸಿಷನ್ ತಗೊಳ್ಬಹುದು. ಇಷ್ಟರವರೆಗೆ ಈ ಕಂಪನಿದು ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಹೇಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರಾ, ಅಥವಾ ಇನ್ನೂ ಕೂಡ ಇವರು ಕೊಡ್ಬೋದು ಅನ್ನುವಂಥದ್ದನ್ನ ನಾವು ನೋಡಿ ಅದರ ಒಂದು ಆಧಾರದಲ್ಲಿ ನಾವು ಒಂದು ಶೇರಿನ ಮೇಲೆ ಒಂದು ಶೇರ್ ಅನ್ನು ಪರ್ಚೇಸ್ ಮಾಡುವುದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಹೆಚ್ಚಾಗಿ ಮಾಡುವಂತದ್ದು ಶಾರ್ಟ್ ಪೀರಿಯಡ್ಗೆ ಅಂತ ಹೇಳಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ. ಬಟ್ ಅದರ ಪ್ರೈಸ್ ಪ್ಯಾಟರ್ನ್ ಅಂತ ಹೇಳಿದ್ರೆ ನಾವು ಚಾರ್ಟ್ ನೋಡಿ ಹೇಳ್ತೇವೆ. ಈ ಚಾರ್ಟ್ ನೋಡಿದಾಗ ನಮ್ಗೆ ಕೆಲವು ವಿಷಯಗಳು ಗೊತ್ತಾಗ್ತದೆ ಆ ಕ್ಯಾಂಡಲ್ಸ್ ನೋಡುವಾಗ. ಅಂದ್ರೆ ಉದಾಹರಣೆಗೆ ಒಂದು ಡೇದ್ದು ಕ್ಯಾಂಡಲ್ ಅಥವಾ ವೀಕ್ಲಿ ಕ್ಯಾಂಡಲ್ ಅಥವಾ ಹವರ್ಲಿ ಕ್ಯಾಂಡಲ್ ಎಲ್ಲ ನೋಡುವಾಗ ಜನರದ್ದು ಮೆಂಟಾಲಿಟಿ ಗೊತ್ತಾಗ್ತದೆ ನಮ್ಗೆ ಆ ಚಾರ್ಟ್ ಅಲ್ಲಿ. ಅಂದ್ರೆ ಜನರು ಈಗ ಈ ಶೇರ್ ಅನ್ನು ಬೈಯಿಂಗ್ ಮಾಡುವ ಮೂಡಲ್ಲಿ ಇದ್ದಾರಾ ಅಥವಾ ಸೆಲ್ಲಿಂಗ್ ಮಾಡುವ ಮೂಡಲ್ಲಿ ಇದ್ದಾರಾ ಅಂತ ನಮ್ಗೆ ಒಂದು ಅಂದಾಜು ಮಾಡ್ಲಿಕ್ಕೆ ಆಗ್ತದೆ. ಸೊ ಅದನ್ನು ನಾವು ಪುನಃ ಡೀಪ್ ಆಗಿ ಕಲಿಬೇಕಾಗ್ತದೆ. ಬಟ್ ಸ್ಟಿಲ್ ಇದನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಪ್ಯೂರ್ಲಿ ಪ್ರೈಸ್ ಆಕ್ಷನ್. ಅಂದ್ರೆ ಈಗ ಪ್ರೈಸ್ ಮೂವ್ಮೆಂಟ್ ಹೇಗುಂಟು ಅಂದ್ರೆ ಅಪ್ ಟ್ರೆಂಡ್ ಉಂಟಾ
ಅಥವಾ ಡೌನ್ ಟ್ರೆಂಡ್ ಉಂಟಾ ಅಂತ ಹೇಳಿ ನೋಡುವುದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಹೆಚ್ಚಿನ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ವೆಸ್ಟರ್ ಅಲ್ಲ ಟ್ರೇಡರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಎರಡನ್ನು ಕಾಂಬಿನೇಷನ್ ಮಾಡ್ತಾರೆ. ಯಾಕಂದ್ರೆ ಆಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಉಂಟು. ಈಗ ಅರೆ ತಿಂಗಳಲ್ಲಿ ನಮಗೆ ಒಂದು 10%, 20% ಬೆನಿಫಿಟ್, 30% ವರೆಗೆ ಸಹ ಒಂದು ಬೆನಿಫಿಟ್ ಬರುವಂತದ್ದು ಒಂದು ಕಾಣ್ತದೆ ಅಂತ ಹೇಳಿ ಆದ್ರೆ ಅದನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಪ್ಲಸ್ ನಾವು ಟೆಕ್ನಿಕಲ್ ಅನಾಲಿಸಿಸ್. ಉದಾಹರಣೆಗೆ ಇದನ್ನು ನಾವು ಎರಡನ್ನು ಕಾಂಬಿನೇಷನ್, ಯಾಕಂದ್ರೆ ಈಗ ಇನ್ವೆಸ್ಟರ್ ಅಥವಾ ಟ್ರೇಡರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಟೆಕ್ನಿಕಲ್ ಅನಾಲಿಸಿಸ್ ಫೇಲ್ ಆಗಿ ಅಲ್ಲಿ ನಾವು ಒಂದು ಶೇರ್ ಅಲ್ಲಿ ಸಿಕ್ಕಿಬಿದ್ರೆ ಆಗ ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಬೇಕು. ಅಂತ ಹೇಳಿದ್ರೆ ಈ ಶೇರ್ ಈಗ ಒಂದು 20% ಡೌನ್ ಬಂದ್ರೆ ಕೂಡ ನೆಕ್ಸ್ಟ್ ಇದು 20% ಮೇಲೆ ಗ್ಯಾರಂಟಿ ಹೋಗ್ತದೆ, ಅಥವಾ ನಮಗೆ ಈ ಫಂಡಮೆಂಟಲಿ ಏನು ಕಂಪನಿಗೆ ಪ್ರಾಬ್ಲಮ್ ಆಗಲಿಲ್ಲ. ಈಗ ಈ ಕೇವಲ ಈ ಟೈಮ್ ಫಾರ್ ದ ಟೈಮ್ ಬೀಯಿಂಗ್ ಇದು ಏನು ಅಂತ ಹೇಳಿದ್ರೆ ನಮಗೆ ಈ ಒಂದು ರಿಸೆಷನ್ ಅಥವಾ ನಿಮ್ಗೆ ಏನಾದ್ರೂ ಒಂದು ನೆಗೆಟಿವ್ ನ್ಯೂಸ್ ಇಂದಾಗಿ ಹಿಂದೆ ಬಂದಿರಬಹುದು. ಈ ಎಲ್ಲ ಒಂದು ಕಾರಣಗಳಿಂದಾಗಿ ಹಿಂದೆ ಬಂದಿರಬಹುದು. ಇದು ಪುನಃ ಬೌನ್ಸ್ ಬ್ಯಾಕ್ ಆಗ್ತದೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಮಗೆ ಈ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದ್ರೆ ನಮ್ಗೆ ಇರ್ತದೆ. ಸೊ ಆಗ ನಾವು ಪ್ಯಾನಿಕ್ ಆಗಿ ನಾವು ಲಾಸ್ ಬುಕ್ ಮಾಡಿ ಒಂದು ಪ್ರೈಸ್ ಅಲ್ಲಿ ನಾವು ಸೇಲ್ ಮಾಡಿ ಅದರಿಂದ ಎಕ್ಸಿಟ್ ಆಗ್ಬೇಕಾಗಿಲ್ಲ. ಆಗ ನಮ್ಗೆ ಪುನಃ ಅದು ರಿಟರ್ನ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಕೊರೋನಾ ಟೈಮ್ ನಲ್ಲಿ ಮಾರ್ಚ್ 20th ಇಂದ ಮಾರ್ಚ್ 30th ಒಳಗಡೆ ಆಲ್ಮೋಸ್ಟ್ ಶೇರ್ ಮಾರ್ಕೆಟ್ ತುಂಬಾ ಅಂದ್ರೆ 50% ಸ್ಟಾಕ್ ಪ್ರೈಸಸ್ ಎಲ್ಲ ಡೌನ್ ಆಗಿತ್ತು. ಬಟ್ ಅದು ಏನು ಅಂತ ಹೇಳಿದ್ರೆ ಅದು ವೆರಿ ಶಾರ್ಟ್ ಪೀರಿಯಡ್ ಗೆ ಒಂದು ಪ್ಯಾಂಡಮಿಕ್ ಇಂದಾಗಿ ಬಂದಂತಹ ಒಂದು ಫಾಲ್. ಸೊ ಇದು ನಮಗೆ ಪುನಃ ಬೌನ್ಸ್ ಬ್ಯಾಕ್ ಆಗ್ತದೆ ಅನ್ನುವಂಥದ್ದು ಗ್ಯಾರಂಟಿ. ಅಂದ್ರೆ ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಕಂಪನಿಗಳಿಗೆ ಏನಾಗಿರ್ಲಿಲ್ಲ ಅಂದ್ರೆ ಇದೆಲ್ಲ ಒಂದು ಟೆಂಪರರಿ ಪ್ರಾಬ್ಲಮ್ಸ್, ಎಲ್ರಿಗೆ ಬರುವಂತ ಟೆಂಪರರಿ ಪ್ರಾಬ್ಲಮ್ಸ್. ಇನ್ ಲಾಂಗ್ ಟರ್ಮ್ ಅಲ್ಲಿ ಇದು ಏನು ಪ್ರಾಬ್ಲಮ್ ಬರುವುದಿಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸಕ್ಕೆ ನೋಡಿ ಪ್ರತಿ ಒಂದು ಶೇರ್ ಕೂಡ ಆಲ್ಮೋಸ್ಟ್ 90% ಸ್ಟಾಕ್ಸ್ ರಿಕವರಿ ಆಗಿದೆ. ಅಂದ್ರೆ ನೀವು 100 ರೂಪೀಸ್ ಇದ್ದ ಶೇರ್ 50 ರೂಪೀಸಿಗೆ ಬಂತು, 50 ರೂಪೀಸ್ ಇಂದ ಇವತ್ತು ಪುನಃ 100 ರೂಪೀಸಿಗೆ ಹೋಗಿದೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಂತಹ ಕಂಪನಿಗಳದ್ದು ಶೇರ್ಗಳು ಪುನಃ ಅದೇ ಪ್ರೈಸಿಗೆ ಬರ್ತದೆ. ಬಟ್ ಅಲ್ಲಿಯೇ ಫಂಡಮೆಂಟಲಿ ವೀಕ್ ಇದ್ದ ಸ್ಟಾಕ್ಗಳು ಇವತ್ತು ಕೂಡ ಬಿದ್ದದ್ದು ಅಲ್ಲಿಯೇ ಉಂಟು. ಅಂದ್ರೆ ಒಂದು 10% ರಿಕವರಿ ಆಗಿರಬಹುದು, ಬಟ್ ಸ್ಟಿಲ್ ಮೊದಲಿನ ರಿಕವರಿ ಬರಲಿಲ್ಲ. ಇದು ಡಿಫರೆನ್ಸ್ ಗೆಳೆಯರೆ. ಸೊ ಅದಕ್ಕೋಸ್ಕರ ನಾನು ಹೇಳುದು ಅಂತ ಹೇಳಿದ್ರೆ ನಿಮ್ಗೆ ಎರಡೂ ಗೊತ್ತಿರಬೇಕು. ಅಂದ್ರೆ ಸ್ವಲ್ಪ ಮಟ್ಟಿನ ಜ್ಞಾನ ಇದ್ರೆ ಸಾಕಾಗ್ತದೆ. ಇದಕ್ಕೆ ತುಂಬಾ ನೀವು ಅಡ್ವಾನ್ಸ್ಡ್ ಕೋರ್ಸಸ್ ಮಾಡಬೇಕು ಅಥವಾ ಅಡ್ವಾನ್ಸ್ಡ್ ನೀವು ಕಲಿಬೇಕು ಅಂತ ಹೇಳಿ ಇಲ್ಲ. ಸ್ವಲ್ಪ ಫಂಡಮೆಂಟಲ್ ಜ್ಞಾನ ಇದ್ರೆ, ಫಂಡಮೆಂಟಲ್ ಮತ್ತೆ ಟೆಕ್ನಿಕಲ್ ಎರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ ಖಂಡಿತವಾಗಿಯೂ ಲಾಭ ಮಾಡಬಹುದು ಅಥವಾ ನಷ್ಟ ಅಂತೂ ಖಂಡಿತ ಆಗುದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಲಾಭವೇ ಆಗ್ತದೆ. ಸೊ ಹಾಗಾಗಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇದೊಂದು ದೊಡ್ಡ ಟೆಕ್ನಿಕಲ್ ವರ್ಡ್, ಇದು ನಮ್ಗೆ ಅರ್ಥ ಆಗುದಿಲ್ಲ, ಇದು ಕಬ್ಬಿಣದ ಕಡಲೆಕಾಯಿ ಅಂತ ಹೇಳಿ ಎಣಿಸ್ಕೊಳ್ಬೇಡಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಇವತ್ತಿನ ದಿವಸ ಎಲ್ಲ ಫ್ರೀ ಸಿಗ್ತದೆ. ಅದನ್ನೆಲ್ಲ ಉಪಯೋಗ ಮಾಡಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಮ್ಮ ಈ ಯೂಟ್ಯೂಬ್ ಇದ್ದು ಈ ಎಜುಕೇಶನಲ್ ಸೀರೀಸ್ ಅನ್ನ ನೋಡಿದ್ದಕ್ಕೆ ನಿಮ್ಗೆ ಎಲ್ರಿಗೆ ತುಂಬಾ ಧನ್ಯವಾದ.